ನಮಸ್ತೆ. ಶುಕ್ರವಾರದ ಮಿನಿ ವ್ಲಾಗು. ತುಂಬ ದಿನ ಆಗಿತ್ತು ಮಿನಿ ವ್ಲಾಗ್ಗಳನ್ನ ಮಾಡಿ, ಹಾಗಾಗಿ ಇವತ್ತಿನಿಂದ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆನೆ ಫೋನು ಕೆಳಗಡೆ ಬಿದ್ದೋಯ್ತು, ಆ ಸಂದಿಲ್ ಬೀಳ್ತು. ಎಲ್ಲಿ ಬಾಸ್ಗೆ ಬೆಡ್ ಕವರ್ ತೆಗಿತೀನಿ, ಕೆಲಸ ಮಾಡಿ 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 ಬೇಜಾರಾಗ್ಬಿಟ್ಟಿದೆ ನನಗಂತೂ. ಮನೇಲಿ ಎಲ್ಲ ಕೆಲಸ ಮುಗಿಸ್ದೆ. ಗುರುವಾರ ರಾಯರಿಗೆ ಹೂವು ಮುಡಿಸಿದ್ದೆಲ್ಲ ನೀಟಾಗಿ ಎಲ್ಲ ತೆಗೆದು ಕ್ಲೀನ್ ಮಾಡೋಷ್ಟರಲ್ಲಿ ಲೇಟಾಯಿತು. ಮತ್ತು ಅಷ್ಟರಲ್ಲಿ ನಮ್ಮ ಇವರು ಬಂದರು. ಇವ್ರ ಜೊತೆ ಮಾತಾಡಿಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಸರಿ ಹೊರಡ್ತೀವಿ ಅಂತ ಅಂದರು. ಅವ್ರಿಗೆ ಹಾಗೆ ಕಳ್ಸೋದು ಬೇಡ ಅಂಥೇಳಿ ನಾನು ಕುಂಕುಮನ ಕೊಟ್ಟೆ. ಅವರಂತೂ ತುಂಬಾ ಖುಷಿಯಾಗ್ಬಿಟ್ರು. ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ರಾಗು ನೋಡಿ ಭಯ ಬಿದ್ದರು. ಆಮೇಲೆ ರಾಗುನ ತುಂಬ ಚೆನ್ನಾಗಿ ಎತ್ಕೊಂಡ್ರು. ಅವ್ರಿಗಂತೂ ಒಂದು ವೈಬ್ರೇಷನ್ ಥರ ಇದೆ, ನಿಮ್ಮ ಮನೆ ತುಂಬ ಚೆನ್ನಾಗಿದೆ, ಏನೋ ಒಂಥರ ಖುಷಿ ಆಯಿತು, ಮನಸ್ಸಿಗೆ ನೆಮ್ಮದಿ ಆಯಿತು. ದೇವಸ್ಥಾನಕ್ಕೆ ಬಂದಷ್ಟೇ ನಮಗೆ ಸಮಾಧಾನ ಆಯಿತು ಅಂತ ಹೇಳಿದ್ರು. ನಿಜವಾಗ್ಲೂ ನನಗಂತೂ ತುಂಬಾ ಖುಷಿ ಆಯಿತು. ಇವ್ರನ್ನ ಇವತ್ತು ಪರಿಚಯ ಆಗಿತ್ತು, ಇವ್ರ ಜೊತೆ ಮಾತಾಡಿದ್ದು. ಸರಿ ಅಂತ ಅವರು ಹೊರಟ್ರು. ನಾನು ಮನೆಗೆ ಸಿಲಿಂಡ್ರು ಖಾಲಿ ಆಗಿತ್ತು, ಹಾಗಾಗಿ ಸಿಲಿಂಡ್ರು ತರೋಣ ಅಂತ ಹೇಳಿ ಅವ್ರು ಹೊರಟ ಮೇಲೆ ನಾನು ಕೆಳಗಡೆಯಿಂದ ಸಿಲಿಂಡ್ರನ್ನ ತೆಗೆದು ಗಾಡಿಗೆ ಹಾಕೊಳ್ಳೋಣ ಅಂತೇಳಿ ನೀಟಾಗೆಲ್ಲ ಒರೆಸ್ದೆ. ಗಾಡಿಗೆ ಸರಿ ಎಳ್ಕೊಂಡೋಗಿ ಸಿಲಿಂಡ್ರನ್ನ ಹಾಕಿದೆ. ಸಿಲಿಂಡ್ರನ್ನ ತಗೊಂಡು ಹೊರಟೆ ಸಿಲಿಂಡ್ರ್ ತರೋಕ್ಕೆ. ಇದು ಅಪ್ಪು ಇಲ್ಲಿ ತಗೊಳ, ಇದು ತಗೋ. ಅಯ್ಯೋ ಸಾರಿ ಶೇಕ್ ಹ್ಯಾಂಡ್ ಕೊಡು. ಬಿಸ್ಕೆಟ್ ಕೊಟ್ಟೆ ಅಲ್ವಾ, ಶೇಕ್ ಹ್ಯಾಂಡ್ ಕೊಡ್ಬೇಕು ತಾನೆ? ಶೇಕ್ ಹ್ಯಾಂಡ್ ಕೊಡು. ಕೊಬ್ಬು ಕಣ ನಿನಗೆ, ಶೇಕ್ ಹ್ಯಾಂಡ್ ಕೊಡು. ಸಿಲಿಂಡ್ರಿದೆ. ಸಿಲಿಂಡ್ರನ್ನ ತಗೊಂಡು ಹಾಗೆ ಕರಿಯನ್ನು ಮಾತಾಡಿಸ್ಕೊಂಡು ಮನೆ ಕಡೆ ಹೊರಟೆ. ಕರಿಯನ್ನು ಸ್ವಲ್ಪ ಮಾತಾಡಿಸ್ತಾ ಇದ್ದೆ. ಅವನು ಯಾವಾಗ ಹೋದ್ರೂ ಶೇಕ್ ಹ್ಯಾಂಡ್ ಕೊಡ್ತಿದ್ದ. ಈಗ ಬಿಸ್ಕೆಟ್ ಕೊಟ್ಟರು ಇಲ್ಲ, ಏನೂ ಇಲ್ಲ. ಹೋಗಮ್ಮ ಮನೆಗೆ, ನನಗೂ ಕೆಲಸ ಇದೆ, ನನ್ನ ಫ್ರೆಂಡ್ಸ್ ಬಂದಿದ್ದಾರೆ ಅಂತ ಅವನು ಹೋದ. ನನ್ನ ಪಾಡಿಗೆ ನಾನು ಮನೆ ಕಡೆ ಬಂದೆ.